ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೂಪರ್ ಹೆಲ್ದಿ ಕಾರ್ನರ್. ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಒಂದು ಸ್ಪೆಷಲ್ ರೆಸಿಪಿ, ಅದೇ ಮಟನ್ ಗ್ರೀನ್ ಮಸಾಲ ರೆಸಿಪಿ. ಈ ಮಟನ್ ಗ್ರೀನ್ ಮಸಾಲ ರೆಸಿಪಿ ಏನಿದೆ, ಇಡ್ಲಿ ಜೊತೆ, ಅಪ್ಪಂ ಜೊತೆ, ಗೀ ರೈಸ್ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್. ಇದನ್ನು ನಾನು ಯಾವ ರೀತಿಯಲ್ಲಿ ಮಾಡಿದ್ದೇನೆ ಅಂತ ನಾನು ನಿಮ್ಮ ಮುಂದೆ ಇಡ್ತೇನೆ. ಹಾಗೆ ಅದಕ್ಕಿಂತ ಮೊದಲು ನೀವು ಹೋಗಿ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಈ ಮಟನ್ ಗ್ರೀನ್ ಮಸಾಲ ರೆಸಿಪಿ ಏನಿದೆ ಒಂದು ಒಳ್ಳೆ ರೆಸಿಪಿ, ನನಗಂತೂ ತುಂಬಾ ಇಷ್ಟ. ನೀವು ಇಷ್ಟಪಟ್ಟು ತಿಂತೀರಾ. ಈ ರೀತಿ ಒಮ್ಮೆ ಮಾಡಿ ನೋಡಿ, ತುಂಬ ಒಳ್ಳೆ ಟೇಸ್ಟ್ ಬಂದಿದೆ. ಇದನ್ನು ಯಾವ ರೀತಿ ನಾನು ಮಾಡ್ತೇನಂತ ಆ ರೆಸಿಪಿಯನ್ನು ನಿಮ್ಮ ಮುಂದೆ ಇಡ್ತೇನೆ. ನಾನಿಲ್ಲಿ ತೆಗೆದುಕೊಂಡಿದ್ದೇನೆ ಅರ್ಧ ಕೆಜಿಯಷ್ಟು ಮಟನ್, ಹಾಗೆ 4ರಷ್ಟು ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ ತಗೊಂಡಿದ್ದೇನೆ, ಅರ್ಧ ತೆಂಗಿನಕಾಯಿ ತುರಿ, ಹಾಗೆ 3ರಿಂದ 4 ಲವಂಗ ತಗೊಂಡಿದ್ದೇನೆ, 1 ಇಂಚು ಚಕ್ಕೆ ತಗೊಂಡಿದ್ದೇನೆ, ಅರ್ಧ ಟೇಬಲ್ ಸ್ಪೂನ್ನಷ್ಟು ಕರಿಮೆಣಸು, ಹಾಗೆ 3ರಿಂದ 4 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ತಗೊಂಡಿದ್ದೇನೆ, ಹಾಗೆ 1 ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಅರ್ಧ ಕಟ್ಟಿನಷ್ಟು ಪುದೀನ ಸೊಪ್ಪು ತಗೊಂಡಿದ್ದೇನೆ, ಹಾಗೆ 6ರಿಂದ 8 ಹಸಿಮೆಣಸು ತಗೊಂಡಿದ್ದೇನೆ, ಹಾಗೆ 8ರಿಂದ 9 ಬೆಳ್ಳುಳ್ಳಿ ಸೊಳ್ಳು, ಹಾಗೆ ಅರ್ಧ ಇಂಚಿನಷ್ಟು ಶುಂಠಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ಹಾಗೆ ಇವಾಗ ನಾನು ಮೊದಲಿಗೆ ಎಲ್ಲ ಮಸಾಲ ಸಾಮಗ್ರಿಯನ್ನು ಫ್ರೈ ಮಾಡ್ಕೊಳ್ತೇನೆ ಒಂದೊಂದಾಗಿ. ಇಲ್ಲಿ ಕೊತ್ತಂಬರಿ ಬೀಜ, ಜೀರಿಗೆ, ಲವಂಗ, ಚಕ್ಕೆ, ಹಾಗೆ ಕರಿಮೆಣಸು ಇದನ್ನು ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಅದು ಫ್ರೈ ಆದ ತಕ್ಷಣ ನಾನು ತೆಂಗಿನಕಾಯಿ ತುರಿ ಏನಿದೆ ಅದನ್ನು ಫ್ರೈ ಮಾಡ್ಕೊಳ್ತೇನೆ, ಹಾಗೆ ಈರುಳ್ಳಿಯನ್ನು ಕೂಡ ಫ್ರೈ ಮಾಡಿಕೊಂಡು ತಗೊಳ್ತೇನೆ. ಈರುಳ್ಳಿಯನ್ನು ಹಸಿ ಹಾಕಿದರೆ ಕೆಲವು ತಳಿಯ ಈರುಳ್ಳಿ ಏನಿದೆ ಕಹಿ ಇರುತ್ತೆ. ಅದನ್ನು ನೀವು ಹಸಿ ಹಾಕಿದ ತಕ್ಷಣ ಮಸಾಲಕ್ಕೆ ಕಹಿಯ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಸಾಲಕ್ಕೆ ಹಾಕ್ಕೊಳ್ಬೇಕು. ಅದೇ ರೀತಿ ಕೊತ್ತಂಬರಿ ಸೊಪ್ಪು ಏನಿದೆ, ನಮಗೆ ಊರಿನಲ್ಲಿ ಆ ರೀತಿಯ ಅನುಭವ ಗೊತ್ತಿಲ್ಲ, ಆದರೆ ಇಲ್ಲಿ UAEನಲ್ಲಿ ಮಾರ್ಕೆಟಲ್ಲಿ 2 ಟೈಪ್ ಇದ್ದು ಕೊತ್ತಂಬರಿ ಸೊಪ್ಪು ಬರುತ್ತೆ. ಒಂದು ಹೈಬ್ರಿಡ್ ಮತ್ತು ಒಂದು ನಮ್ಮ ಊರಿನಲ್ಲಿ ಸಿಗುವ ಕೊತ್ತಂಬರಿ ಸೊಪ್ಪಿನ ಥರ. ಇದರಲ್ಲಿ ಹೈಬ್ರಿಡ್ ಏನಿದೆ ಅದು ಕಹಿ ಆಗುತ್ತೆ, ಮಸಾಲ ಎಲ್ಲ ಕಹಿ ಆಗಿಬಿಡುತ್ತೆ. ನನಗೆ ಆ ಅನುಭವ ಆಗಿದೆ. ಅದಕ್ಕೋಸ್ಕರ ನೋಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಸೆಲೆಕ್ಟ್ ಮಾಡ್ಕೊಂಡು ತರಬೇಕು. ಇಲ್ಲಿ ಅರ್ಧ ಕೆಜಿ ಮಟನಿಗೆ ನಾನು 1 ಗ್ಲಾಸ್ನಷ್ಟು ನೀರು, ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಉಪ್ಪು ಮತ್ತು 1 ಹೆಚ್ಚಿದ ಈರುಳ್ಳಿಯನ್ನು ಸೇರಿಸಿಕೊಂಡೆ. ಇದನ್ನು 6ರಿಂದ 7 ವಿಸಿಲ್ ನಾನು ತೆಗಿತೇನೆ. ಒಂದು ವೇಳೆ ನಿಮಗೆ ಮಟನ್ ಬೇಯಲಿಲ್ಲ ಅಂತ ಹೇಳಿ ಆದರೆ ನಂತರ ನೋಡಿಕೊಂಡು ಹೆಚ್ಚಿಗೆ ವಿಸಿಲ್ ತೆಗೆದುಕೊಳ್ಬೋದು. ಇವಾಗ ಎಲ್ಲ ಮಸಾಲೆಯನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತೇನೆ. ಇಲ್ಲಿ ಬೆಳ್ಳುಳ್ಳಿ ಎಸಳುಗಳನ್ನು ನಾನು ಹಾಕಿದೆ, ಫ್ರೈ ಮಾಡಿಟ್ಟಂತಹ ಮಸಾಲ, ಹಾಗೆ ಕಾಯಿ ತುರಿ ಮತ್ತು ಈರುಳ್ಳಿ, ಹಾಗೆ 6 ಹಸಿಮೆಣಸು, ಶುಂಠಿ ಮತ್ತು ಬೆಳ್ಳುಳ್ಳಿ ಎಸಳುಗಳು, ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತೇನೆ. ಇದರ ಜೊತೆ ಆರಂಭದಲ್ಲಿ ತೋರಿಸಲಿಕ್ಕೆ ಮರೆತೋಯ್ತು, ಇಲ್ಲಿ ನಾವು ಕ್ಯಾಶ್ಯೂಸ್ ಸೇರಿಸಬೇಕು. ಇಲ್ಲಿ 7ರಿಂದ 8 ಕ್ಯಾಶ್ಯೂಸ್ ನಾನು ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡಿಕೊಳ್ಬೇಕು. ಇವಾಗ ಈ ಮಟನ್ ಬೆಂದಿದೆ, ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕ್ಕೊಳ್ತೇನೆ. ಇವಾಗ ಇದಕ್ಕೆ ರುಬ್ಬಿರುವ ಮಸಾಲವನ್ನು ಸೇರಿಸ್ಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಕೊನೆಯಲ್ಲಿ ನೋಡಿಕೊಳ್ಳಿ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಬೇಕು. ಹಾಗೆ 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸಬೇಕು. ಈ ಮಸಾಲೆಯ ಹಸಿ ವಾಸನೆ ಏನಿದೆ ಇದು ಹೋಗಬೇಕು ಪೂರ್ತಿಯಾಗಿ. ಚೆನ್ನಾಗಿ ಇದನ್ನು 10 ನಿಮಿಷ ಕುದಿಸಬೇಕಾಗುತ್ತೆ. ಇವಾಗ ನಮ್ಮ ಮಟನ್ ಗ್ರೇವಿ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆಗೆ ನಾವು ರೆಡಿ ಮಾಡಿಕೊಳ್ಬೇಕು. ಒಗ್ಗರಣೆಗೆ ನಾನು ಒಂದು ಪಾತ್ರೆಗೆ 1-2 ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಳ್ತೇನೆ, ಹಾಗೆ 1 ಉದ್ದಕ್ಕೆ ಹೆಚ್ಚಿದ ಈರುಳ್ಳಿಯನ್ನು ಇದರಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವ ತನಕ ಅದನ್ನು ಫ್ರೈ ಮಾಡಿಕೊಳ್ಬೇಕು. ನಂತರ 1 ಟೊಮೆಟೊವನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ.
ಎಲ್ಲವನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ನಮ್ಮ ಮಟನ್ ಗ್ರೇವಿಗೆ ಸೇರಿಸ್ಕೊಳ್ಬೇಕು. ಇವಾಗ ನಮ್ಮ ಮಟನ್ ಗ್ರೇವಿ ರೆಡಿಯಾಗಿದೆ. ಗ್ರೀನ್ ಮಸಾಲ ಇದಕ್ಕೆ ಈ ಒಗ್ಗರಣೆಯನ್ನು ಸೇರಿಸ್ಕೊಂಡೆ. ಇದು ಇಡ್ಲಿ ಜೊತೆ, ಅಪ್ಪಮ್ ಜೊತೆ, ಗೀ ರೈಸ್ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಅಪ್ಪಮ್ ರೆಸಿಪಿಯನ್ನು ಇವಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಅದನ್ನು ನೋಡಿಕೊಳ್ಳಿ. ಥ್ಯಾಂಕ್ ಯು.